ಸರ್ವಿಸ್ ಸಿಗೋದಿಲ್ಲ ಸರ್. ನಾನು 4 months ಆಯ್ತು ಓಕೆ ತಗೊಂಡು. ಆಲ್ರೆಡಿ 4 months ಇಂದನೂ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತಿಲ್ಲ. ಅಪಾಯಿಂಟ್ಮೆಂಟೇ ಸಿಗ್ತಾ ಇಲ್ಲ ನನಗೆ. ತಗೊಂಡ್ಬಿಟ್ಟಿದೀವೆಲ್ಲ ಕಳ್ಳೆಪುರಿ ಹಂಚಂಗ್ ಹಂಚ್ಬಿಟ್ಟಾರೆಲ್ಲ. ಸರ್ವಿಸ್ ಮಾತ್ರ ಕೊಡ್ತಿಲ್ಲ. ನೋಡ್ಬೇಕು ಸರ್ ಏನಾಗುತ್ತೆ. ಎಷ್ಟು ದಿವಸ ಕೇಳ್ತಾರೆ ಗೊತ್ತಿಲ್ಲ ಗಾಡಿ ಬಿಡಕ್ಕೆ. 2 months ನಿಮ್ದು ಶೋರೂಮ್ ಅಲ್ಲೇ ಗಾಡಿ ನಿಂತಿದೆ ಸರ್ವಿಸ್ ಸೆಂಟರ್. ಸರ್ವಿಸ್ ಸೆಂಟರ್ ಹೆಂಗಿದೆ ನಿಮ್ಗೆ ಎಕ್ಸ್ಪೀರಿಯನ್ಸ್? ಯಾವ ತರ ನಿಮ್ಗೆ ಬೇಗ ಏನ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನಿಲ್ಲ, ಯಾವ್ದಕ್ಕೆ ಬರೀ ನೆಗೆಟಿವ್ ನೆಗೆಟಿವ್. ಗಾಡಿ ಪರ್ಫಾರ್ಮೆನ್ಸ್, ಗಾಡಿ ಫೀಚರ್ಸ್ ಬಗ್ಗೆ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ರಾಬ್ಲಮ್ ಆದ್ರೆ ಕಷ್ಟ, ಇಲ್ಲ ಅಂದ್ರೆ ಗಾಡಿ ಇಲ್ಲಾಂದ್ರೆ ಪರವಾಗಿಲ್ಲ. ಏನ್ ಹೇಳ್ತೀರಾ? ಗಾಡಿದ ಮೈಲೇಜ್ ಏನ್ ಇಶ್ಯೂಸ್ ಇಲ್ಲ, ಸರ್ವಿಸ್ ಇಶ್ಯೂ. ಓಕೆ, ಫೀಚರ್ಸ್ ಏನ್ ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ಇಷ್ಟ ಆಗಿದೆ ಇದ್ರ ಗಾಡಿ? ಮೈಲೇಜ್ ಇಷ್ಟ ಆಗಿದೆ. ಮೈಲೇಜ್ ಬರುತ್ತೆ ನಿಯರ್ ತಕೋದಲ್ಲಿ ಮನೆ ತ ಓಡಾಡ್ತೀವಿ ಅಂದ್ರೆ. ಇದು ಲೈಟ್ ಬಿಲ್ ಬರೀ ಎಕ್ಸ್ಟ್ರಾ 100 rupees ಆಯ್ತಾ ಅಷ್ಟೇ. ಅಂಡ್ ಸರ್ವಿಸ್ಗೆ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಇವತ್ತಿಗೆ. ನೀವು ತಗೊಂಡು ಎಷ್ಟು ದಿನ ಆಗಿದೆ? 4 months ಆಯ್ತಾ. ಡೈಲಿ ಎಷ್ಟು ಕಿಲೋಮೀಟರ್? ಡೈಲಿ ಇದು 45 kilometers ಆಗುತ್ತೆ. 45 kilometers ಮಾರ್ಕೆಟ್ಗೆ ಅಪ್ ಅಂಡ್ ಡೌನ್ಗೆ. ಸರ್ ನಮಸ್ತೆ, ನವೀನ್ ಅಂತ ಹೇಳಿ. ಸೊ ಇವಾಗ ಹೊಸ ಕಸ್ಟಮರ್ಸ್ ಓಲಾ ತಗೋಬೇಕು ಅಂತ ಅನ್ಕೊಂಡಿರ್ತಾರಲ್ವಾ, ಸೊ ನೀವು ಓಲಾ ಆಲ್ರೆಡಿ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನೀವು ಬೇರೆಯವ್ರಿಗೆ ಓಲಾನ ಸಜೆಸ್ಟ್ ಮಾಡ್ತೀರಾ, ಅಥವಾ ನಿಮ್ಮ ಒಪಿನಿಯನ್ ಏನು? ಬೇರೆ ಹೊಸದಾಗಿ ಯಾರು ಓಲಾ ತಗೋತೀವಿ ಅನ್ನೋರಿಗೆ ನೀವ್ ಏನ್ ಮಾತಾಡ್ತೀರಾ? ಸರ್ ಗಾಡಿದು ಏನು ಮೈಲೇಜ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಶ್ಯೂಸ್ ಇಲ್ಲ. ಬಟ್ ಸರ್ವಿಸ್ ಅಂತೂ ಬಹಳ ಇಶ್ಯೂಸ್. ಓಕೆ, ಸರ್ವಿಸ್ ಇಲ್ಲ ಅಂದ್ರೆ ಗಾಡಿ ತಗೊಳಂಗೆ ಇಲ್ಲ. ಆಕ್ಚುಲಿ ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ, ಪ್ರೊವೈಡ್ ಮಾಡ್ಲಿಲ್ಲ ಅಂದ್ರೆ. ಓಕೆ, ನಂದೇ ಏನಿಲ್ಲ ಅಂದ್ರೆ ನಾನು 4 ತಿಂಗಳಿಂದ ಕಾಯ್ತೀನಿ. ನಾನು ನೆಲಮಂಗಲ ಇರೋದು. ಓಕೆ, ನೆಲಮಂಗಲದಿಂದ ಇಲ್ಲಿಗೆ ಬರ್ಬೇಕು. ಏನ್ ಇಶ್ಯೂ ನಿಮ್ದು ಗಾಡಿದು? ನಮ್ಗೆ ಬಂದು ಆಯಿಲ್ ಫೋರ್ಕ್ ಲೀಕೇಜ್ ಆಗಿದೆ. ಮುಂದೆ ಆಯಿಲ್ ಲೀಕೇಜ್ ಪ್ಲಸ್ ಹಿಂದೆಗಡೆ ಸೌಂಡ್ ಬರ್ತಿದೆ ಗಾಡಿ. ಏನಂತ ನಮಗೂ ಗೊತ್ತಿಲ್ಲ ಏನಂತ. ಓಕೆ, ಸೊ ಅವರು ನಮ್ಗೆ ನಿಯರ್ ಬೈ ಇರೋದು 8 ಮೇಲೆ ಸರ್ವಿಸ್ ಸ್ಟೇಷನ್ ಇದೆ. ಅಲ್ಲಿಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ ನಮ್ಗೆ. ಓಕೆ, ಓಲಾ ಕೇರ್ ಪ್ಲಸ್ ತಗೊಂಡ್ರೆ 15 days ಬೇಕು ಮನೆ ಹತ್ರ ಬಂದು ಅವ್ರು ರಿಕವರಿ ಮಾಡ್ತಾರೆ. ನೀವೇ ನೋಡ್ಬೋದು ಸರ್ವಿಸ್ ಸ್ಟೇಷನ್ ಹೇಗಿದೆ, ಒಳ್ಳೆ ಗೋಡನ್ ತರ ಮಾಡ್ತಾರೆ. ಒಂದು ಗಾಡಿ ಒಂದ್ಸರಿ ಇಲ್ಲಿ ಬಂತು ಅಂದ್ರೆ ಅದು ಸ್ಕ್ರಾಪ್ ಆಗೋ ಲೆವೆಲ್ಗೆ ಬರುತ್ತೆ. ಸ್ಕ್ರಾಪ್ ಆಗೋ ಲೆವೆಲ್ಗೆ ಬರುತ್ತೆ ಏನಂತ ಗೊತ್ತಿಲ್ಲ ನಮ್ಗೆ. ಇದೇ ನಮ್ದು ಸೆಕೆಂಡ್ ಟೈಮ್ ಇದೆ ಆಲ್ರೆಡಿ. ನೀವು ತಗೊಂಡು ಎಷ್ಟು ವರ್ಷ ಆಯ್ತು? ತಗೊಂಡ ಹತ್ರ 1 year ಆಗಿದೆ. ಒಂದು 8K ಓಡಿದೆ ಅಷ್ಟೇ. 8K ಓಡಿಸಿದೀರಾ? ನಾವು ನಿಯರ್ ಬೈ ಓಡಾಡಕ್ಕೆ ತಗೊಂಡಿದ್ದು. ಓಕೆ, ಬಟ್ ಇದು ಇಶ್ಯೂಸ್ ಸರ್ವಿಸ್ ಸಿಗೋದಿಲ್ಲ ಸರ್. ನಂಗೆ 4 months ಆಯ್ತು ಓಕೆ ತಗೊಂಡು. ಆಲ್ರೆಡಿ 4 months ಇಂದನೂ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತಿಲ್ಲ. ಅಪಾಯಿಂಟ್ಮೆಂಟೇ ಸಿಗ್ತಾ ಇಲ್ಲ ನನಗೆ. ಓಲಾ ಕೇರ್ ಪ್ಲಸ್ ತಗೊಂಡಿದ್ದೀನಿ. ಅದೇನೋ 5,000 ಎಕ್ಸ್ಟ್ರಾ ಇದೆ ಅಂತೆ. ಓಕೆ, ಅದಕ್ಕೂ ಪೇ ಮಾಡಿ ತಗೊಂಡಿದ್ದೀನಿ. ಓಕೆ, ಅವ್ರ ಮನೆಗೆ ಬಂದು ತಗೊಂಡೋದ್ರೆ ಅದೆಲ್ಲ ಏನೋ ಡ್ಯಾಮೇಜ್ ಮಾಡ್ತಾರೆ ಅಂತ. ಓಕೆ, ಅವ್ರು ಲಿಫ್ಟಿಂಗ್ ಮಾಡ್ಬೇಕಾರೆ ಅದ್ ಮಾಡ್ಬೇಕಾರೆ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ನಾನೇ ತಗೊಂಡ್ಬಂದೆ. ಓಕೆ, ಇನ್ನು ನೋಡ್ಬೇಕು. ನೋಡಿ ಇಲ್ಲೇ 1 ತಿಂಗಳಾಗಿದೆ 2 ತಿಂಗಳಾಗಿದೆ ಅಂತ ಹೇಳ್ತಾರೆ. ಸೊ ಹೊಸ ಕಸ್ಟಮರ್ಗೆ ಏನ್ ಹೇಳ್ತೀರಾ? ಗಾಡಿದ್ ಮೈಲೇಜ್ ಏನ್ ಇಶ್ಯೂಸ್ ಇಲ್ಲ, ಸರ್ವಿಸ್ ಇಶ್ಯೂ. ಓಕೆ, ಫೀಚರ್ಸ್ ಏನ್ ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ನೋಡ್ತಾ ಇದ್ದೀನಿ ಇದ್ರ ಗಾಡಿಲಿ. ಮೈಲೇಜ್ ಇಷ್ಟ ಆಗಿದೆ. ಮೈಲೇಜ್ ಬರುತ್ತೆ ನಿಯರ್ ತಕೋದಲ್ಲಿ ಮನೆ ತ ಓಡಾಡ್ತೀವಿ. ಸರ್ವಿಸ್ ಮತ್ತೆ ಇದರಲ್ಲಿ ಸ್ಪೀಕರ್ ಮತ್ತೆ ಹಿಲ್ ಹೋಲ್ಡರ್ ಸಿಸ್ಟಮ್ ಅಂತ ಏನೇನೋ ಫೀಚರ್ಸ್ ಅದೆಲ್ಲ ಬರಲ್ಲ. ಒಂದ್ ಅಪ್ಡೇಟ್ ಬಂದ್ರೆ ಒಂದ್ ಯೂಸ್ ಆಗಲ್ಲ. ಒಂದ್ ಅಪ್ಡೇಟ್ ಬಂದ್ರೆ ಒಂದು ಅಲ್ಲ, ಅದು ಕಸ್ಟಮರ್ ಯೂಸ್ ಆಗುತ್ತಾ? ಅದೆಲ್ಲ ಏನಕ್ಕೆ ಸರ್, ಅದೆಲ್ಲ ಏನು ಯೂಸ್ ಆಗಲ್ಲ. ನಮಗೇನು ಗಾಡಿ ಮೈಲೇಜ್ ಬೇಕು. ಓಕೆ, ತಗೊಳ್ಳೋದೇ ಬಿಟ್ರೆ ರೀಸೇಲ್ ವ್ಯಾಲ್ಯೂ ಬೇಕು. ರೀಸೇಲ್ ವ್ಯಾಲ್ಯೂ ಏನಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ನಮಸ್ತೆ, ಓಲಾ ಕಸ್ಟಮರ್. ಹೌದು. ಸೊ ನಾವು ಇವಾಗ ಒಂದು ಸರ್ವೆ ತರ ಮಾಡ್ತಾ ಇದ್ದೀವಿ. ಸೊ ಹೊಸಬ್ರಿಗೆ ಯಾರು ಓಲಾ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಓಲಾ ತಗೊಳಕ್ಕೆ ಸಜೆಸ್ಟ್ ಮಾಡ್ತೀರಾ, ಅಥವಾ ಏನ್ ನಿಮ್ಮ ಒಪಿನಿಯನ್ ಏನು? ಸಜೆಸ್ಟ್ ಅಂದ್ರೆ ಮೇನ್ ಪ್ರಾಬ್ಲಮ್ ಸರ್ವಿಸ್. Okay. ನಾನೀಗ 2 months ಆಯ್ತು ಗಾಡಿ ಬಿಟ್ಟು. 2 months ಇಂದ 2-3 times ಬಂದು ಹೋಗಿದ್ದೀನಿ. ಆಗಿರ್ಲಿಲ್ಲ, ಇವಾಗ ಆಗಿದೆ ಅಂತ. ಇನ್ನು ಮುಂದೆ ನಿಂತು ಮಾಡಿಸ್ಬೇಕು. ಇನ್ನೊಂದು 2 hour ಕೆಲಸ ಇದೆ. ಏನ್ ಪ್ರಾಬ್ಲಮ್ ಇತ್ತು ಸರ್? ಸರ್ ಸರ್ವಿಸ್ ಇಲ್ಲ ಮೇಜರ್ಲಿ. ನೀವು ಏನೇ ಪಾರ್ಟ್ಸ್ ಕೇಳಿದ್ರು ಪಾರ್ಟ್ಸ್ ಇಲ್ಲ ಅಂತಾರೆ. ಸರ್ವಿಸ್ ಇಲ್ಲ. ರೋಡಲ್ಲಿ ಬ್ರೇಕ್ ಡೌನ್ ಆಗಿ ನಿಂತಿತ್ತು ನನ್ನ ಗಾಡಿ. 3-4 days ಅಲ್ಲೇ ನಿಂತಿತ್ತು. ಆಮೇಲೆ ನಾನು ಟೋ ಮಾಡ್ಕೊಂಡು ನಮ್ಮ ಮನೇಲಿ ನಿಲ್ಸಿದ್ಮೇಲೆ 14 days ಬಂದು ಅವರು ತಗೊಂಡು ಹೋಗಿದ್ದು. ಅವರೇ ಬಂದು ತಗೊಂಡ್ರ? ಓಲಾ ಕೇರ್ ಪ್ಲಸ್ ಇಲ್ಲ, ಅದು ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಅದಕ್ಕೇನೋ ಚಾರ್ಜ್ ಮಾಡಿ ಏನೋ ತಗೊಂಡ್ಬಂದ್ರು. ಅದು 14 days ಆದ್ಮೇಲೆ. ಗಾಡಿಲಿ ಏನ್ ಇಷ್ಟ ಆಯ್ತು ನಿಮ್ಗೆ ಈ ಹೊಸ ಗಾಡಿ? ಸರ್ವಿಸ್ ಇದೆಲ್ಲ ಬಿಟ್ರೆ ಫೀಚರ್ಸ್ ವೈಸ್ ಯಾವ್ದು ಚೆನ್ನಾಗಿದೆ? ಫೀಚರ್ಸ್ ಅಂದ್ರೆ ಸ್ಪೀಡ್ ಎಲ್ಲ ಓಕೆ. ಸ್ಪೀಡ್ ಚೆನ್ನಾಗಿದೆ. ಇವಾಗ ಬೇರೆಯವ್ರಿಗೆ ತಗೊಳ್ಳಿ ಅಂತ ಹೇಳ್ತೀರಾ, ಅಥವಾ ಏನ್ ಹೇಳ್ತೀರಾ ನೀವು? ತಗೊಳ್ಳಿ ಅಂದ್ರೆ ಈಗ ನಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ವಿಸ್ ಬಂದ್ರೆ ಪ್ರಾಬ್ಲಮ್. ಸರ್ವಿಸ್ ಬಂದಿಲ್ಲ ಅಂದ್ರೆ ನಾನು ಒಂದು 2 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಲಾಸ್ಟ್ 6 months ಅಲ್ಲಿ ನನಗೆ ಬೇಜಾರಾಗಿದ್ದು. ಸರ್ವಿಸ್ ಯಾವಾಗ ಬಿಟ್ರೆ ಅವಾಗ ಬೇಜಾರಾಗಿತ್ತು. ಸರ್ವಿಸ್ ಇಂದಾನೆ ಪ್ರಾಬ್ಲಮ್. ಅಲ್ಲಿವರೆಗೂ ನಿಮ್ಗೆ ಏನು ಗಾಡಿ ಪರ್ಫಾರ್ಮೆನ್ಸ್ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬಂದ್ರೆ ಕಷ್ಟ. ಬಂದಿಲ್ಲ ಗಾಡಿ ಚೆನ್ನಾಗಿದೆ.
myself with others. ಇದು ಬೇರೆ ಕಸ್ಟಮರ್ಸ್ಗೆ ಓಲಾ ಸಜೆಸ್ಟ್ ಮಾಡ್ತೀನಿ. ಏನ್ ಗೊತ್ತಾ, ಇದು 6 ಕಿಲೋಮೀಟರ್ಸ್ಗೆ ಬರೀ 1 ರೂಪಿ ಚಾರ್ಜ್ ಆಗುತ್ತೆ. ಇದು ಮಂತ್ಲಿ 600 ಕಿಲೋಮೀಟರ್ ಆಯ್ತು. ಇದು ಲೈಟ್ ಬಿಲ್ ಬರೀ ಎಕ್ಸ್ಟ್ರಾ 100 ರೂಪೀಸ್ ಆಯ್ತಾ, ಅಷ್ಟೇ. ಅಂಡ್ ಇದು ಸರ್ವಿಸ್ಗೆ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಇವತ್ತಿಗೆ. ಬಿಕಾಸ್ ಇದು 4 months ನೀವು ತಗೊಂಡು ಎಷ್ಟು ದಿನ ಆಗಿದೆ? ಇದು 4 months ಆಯ್ತಾ. ಡೈಲಿ ಎಷ್ಟು ಕಿಲೋಮೀಟರ್? ಡೈಲಿ ಇದು 45 ಕಿಲೋಮೀಟರ್ಸ್ ಆಗುತ್ತೆ. 45 ಕಿಲೋಮೀಟರ್ ಅಪ್ ಅಂಡ್ ಡೌನ್ಗೆ 45 ಕಿಲೋಮೀಟರ್ಸ್ ಆಗುತ್ತೆ ಡೈಲಿ. ಸೊ ಇಲ್ಲಿವರೆಗೂ ನಿಮ್ಗೆ ಯಾವುದೇ ಇಶ್ಯೂ ಅಂತ ಬಂದಿಲ್ಲ? ಇವತ್ತಿಗೆ ಇಲ್ಲ, ಟಚ್ ವುಡ್ ಇವತ್ತಿಗೆ ಏನು ಇಶ್ಯೂ ಇಲ್ಲ. ಬರೀ ಲೈಕ್ ಸ್ವಲ್ಪ ಬ್ರೇಕ್ ಚೇಂಜ್ ಮಾಡಬೇಕು. ಇದು ನಮ್ಮ ಪ್ರಾಬ್ಲಮ್, ಲೈಕ್ ವೆಹಿಕಲ್ ಫಾಲ್ಟ್, ಇದು ಬ್ರೇಕ್ ಆ ಥರ. ಓಕೆ. ಇವಾಗ ಕಂಪನಿ ಫ್ಯಾಕ್ಟ್ರಿಗೆ ಪ್ರಾಬ್ಲಮ್ ಏನು ಈ ತರಗೆ ಇಲ್ಲ. ಬಟ್ ಇದು ನಮ್ಮ ಪ್ರಾಬ್ಲಮ್, ಲೈಕ್ ಇದು ಸ್ವಲ್ಪ ಸ್ಟ್ಯಾಂಡ್ ಆಗಲ್ಲ. ಇದು ಗಾಡಿ ಫೀಚರ್ಸ್ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಏನ್ ಇಷ್ಟ ಆಯ್ತು ಇದರಲ್ಲಿ? ಫೀಚರ್ಸ್ಗೆ ಇದು ಬೂಟ್ ಸ್ಪೇಸ್ ತುಂಬಾ ಇಷ್ಟ ಐತೆ. ಲೈಕ್ ತುಂಬಾ ಜಾಸ್ತಿ ಇದೆ ಬೂಟ್ ಸ್ಪೇಸ್. ಓಕೆ ತರ ಇದೆ. ಅಂಡ್ ಮೇನ್ಲಿ ಇದು ಟ್ರಾಫಿಕ್ ಇನ ಲೆಫ್ಟ್ ರೈಟ್ ಸೂಪರ್ ಈಸಿಗೆ ಬೇಗ ಪಿಕಪ್ ಇದೆ. ಬೇಗ ಪಿಕಪ್ ಇದೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪಿಕಪ್ ಗೆ ಹೈಪರ್ ಮೋಡ್ ಇದೆ. ಹೈಪರ್ ಮೋಡ್ ತುಂಬಾ ಇನ್ ಟ್ರಾಫಿಕ್ you have to go somewhere like very fast, you have to overtake. The hyper mode change ಮಾಡಿ the hyper mode or the sports mode, but like you'll be getting the good pickup. That's the one good thing of that. Thank you.